ಅವನು ಒಳ್ಳೆ ಇಟ್ರು ಗೈಸ್. ಓಕೆ ವೇಸ್ಟ್ ಮಾಡ್ಬಿಟ್ರಲ್ಲ ಅಷ್ಟೊಂದು. ಸೊ ಹಾಯ್ ಹಲೋ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿ ಆರ್ ಟು ಹಾರ್ಟ್. ಸೊ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತು ಹೇಳ್ದಂಗೆ ಇವತ್ತು ಹ್ಯಾಂಡಲ್ ಫಿಟ್ ಆಗಿದೆ. ಒಂದು ಈಗ ರೈಡ್ ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀನಿ. ಸೊ ಗೈಸ್, ಒಳ್ಳೆ ಕಂಫರ್ಟಬಲ್ ಇದೆ. ಸೊ ನಾನು ಆ್ಯಕ್ಚುಲಿ ಫಸ್ಟು R15 ನೋಡ್ತಾ ಇರ್ಬೋದು, ಹಿಂಗೆ ಬಾಡಿನ ಸ್ವಲ್ಪ ಬೆಂಡ್ ಆಗುತ್ತೆ. ಸೊ ಇವಾಗ ಬೆಂಡ್ ಆಗಿಲ್ಲ ಗೈಸ್, ಸ್ಟ್ರೈಟ್ ಆಗಿದ್ದೀನಿ. ಈಗ ನೆಕೆಡ್ ಬೈಕ್ಸ್ ಎಲ್ಲ ಹೆಂಗಿದೆ, ಲೈಕ್ NS 200 ಅವ್ರದ್ದೆಲ್ಲ ಪೊಸಿಷನ್ ಹೆಂಗಿದೆ ಸೇಮ್ ಹಂಗೆ ಇದೆ ಗೈಸ್. MT 15 ಸೇಮ್ ಪೊಸಿಷನ್ ಹಂಗೆ ಇದೆ, ಸ್ವಲ್ಪ ಕೂಡ ಚೇಂಜಸ್ ಇಲ್ಲ. ಓನ್ಲಿ ಈಗ ಹ್ಯಾಂಡಲ್ ಬಾರ್ ಸ್ವಲ್ಪ ಏನೋ ಸ್ವಲ್ಪ ಇದಾಗಿ ಕಾಣಿಸ್ತಿದೆ, ವೈಡಾಗಿ ಕಾಣಿಸ್ತಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಗೈಸ್. ಗಾಡಿ ಮಾತ್ರ ಓಡ್ಸೋಕ್ಕೆ ಮಸ್ತಾಗಿದೆ. ಇಲ್ಲೆಲ್ಲಾದ್ರೂ ಗ್ಲಾಸ್ ಏನಾದರೂ ಕಾಣಿಸಿದ್ರೆ ನಾನು ತೋರಿಸ್ತೀನಿ ನಂದು ಪೊಸಿಷನ್ ಹೆಂಗಿದೆ ಅಂತ. ಸೊ ಕಂಫರ್ಟಬಲ್ ಮಾತ್ರ ಸಖತ್ತಾಗಿದೆ ಗೈಸ್. ಕುತ್ಕೊಳ್ಳೋಕ್ಕೂ ಅಷ್ಟೇ ನನಗೇನು ಪೇಯ್ನ್ ಏನು ಅನ್ನಿಸ್ತಿಲ್ಲ. ಈಗ ನೆಕ್ ಪೇಯ್ನ್, ಹ್ಯಾಂಡ್ ಪೇಯ್ನ್, ಬ್ಯಾಕ್ ಪೇಯ್ನ್ ಏನಿಲ್ಲ ಗೈಸ್. ಆರಾಮಾಗಿ ಲಾಂಗ್ ರೈಡ್ ಹೊಡಿಬೋದು, ಆರಾಮಾಗಿ ಹೊಡಿಬೋದು ಲಾಂಗ್ ರೈಡು ಗೈಸ್. ಪ್ಲೀಸ್ ಡೂ ಸಪೋರ್ಟ್. ಹಾಗೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಡೂ ಫಾಲೋ ಫಾರ್ ಮೋರ್. ಇನ್ನೂ ಏನಾದರೂ ಕಂಟೆಂಟ್ಗಳು ತೊಗೊಬರ್ತೀನಿ. ಸೊ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವಾಗೆ ಹೋಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಓಡ್ಸೋಕೆ ಒಂಥರ ಸಖತ್ತಾಗಿದೆ ಗಾಡಿ ಮಾತ್ರ ಗೈಸ್. ನಾನು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಒಂದು ರೈಡ್ ಹೋಗಿ ಬರೋಣ ಅಂತ. ಸೊ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಗೈಸ್, ನಮ್ಮ ಫ್ರೆಂಡ್ಸ್ನ ಯಾರಾದರೂ ಕೇಳಬೇಕು, ಬರ್ತಾರೇನೋ. ಯಾರಾದರೂ ಒಬ್ಬರು ಬಂದರೂ ಓಕೆ ಕಂಪ್ನಿಗೆ. ಸೊ ಟರ್ನಿಂಗ್ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಗೈಸ್ ತಿರುಗಿಸ್ಬೇಕಾದ್ರೆ. ಯಾಕೆ ಗೊತ್ತಾ? ಸೊ R15 ಆದರೆ ಒಂದು ಸ್ವಲ್ಪ ಜಾಸ್ತಿ ಟರ್ನ್ ಆಗುತ್ತೆ, ಬಟ್ ಇದು ಜಾಸ್ತಿ ಟರ್ನ್ ಆಗಲ್ಲ, ಸ್ವಲ್ಪನೇ ಆಗುತ್ತೆ. ಬಟ್ ಆದರೂ ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಷ್ಟೇ. ಬಟ್ ನಾರ್ಮಲಾಗಿ ಎಲ್ಲ ತಿರುಗುತ್ತೆ. ಎಕ್ಸಾಂಪಲ್ಲು ಇವಾಗ ನೋಡಿ, ನಾನು ತುಂಬ ಸ್ಲೋ ಅದೇ ಲಾಂಗ್ ಟರ್ನ್ ಮಾಡಬೇಕು. ಆ ಥರ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ತಿರ್ಸೋಕ್ಕೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಬೇರೆದ್ರಲ್ಲೆಲ್ಲ ಓಕೆ ಗೈಸ್, ಟರ್ನಿಂಗ್ ಟೈಮಲ್ಲೆಲ್ಲ ಓಕೆ. ಇನ್ನು ಕಾರ್ನರಿಂಗ್ ಗೊತ್ತಿಲ್ಲ, ಮೇ ಬಿ ಕಾರ್ನರಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ವೈಡ್ ಆಗಿದೆ ಅಲ್ವಾ ಹ್ಯಾಂಡ್ಲು. ಅದಾದರೆ ಹ್ಯಾಂಡಲು ಬೇರೆ ಥರ ಇತ್ತು, ಆಗ್ತಿತ್ತು. ಸೊ ಇದರಲ್ಲಿ ಆಗಲ್ಲ ಅಂದ್ಕೊತೀನಿ. ನೋಡೋಣ, ಯಾವುದಾದ್ರೂ ಕಾರ್ನರಿಂಗ್ ಬಂತು ಅಂದರೆ ಆ ಟೈಮಲ್ಲಿ ನೋಡ್ತೀನಿ, ನೋಡ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ಗೈಸ್ ನಿಮಗೆ. ಅದು ಪೊಸಿಷನ್ ತೋರ್ಸೋಕ್ಕೆ ಎಲ್ಲೂ ಇದೇ ಇಲ್ಲಲ್ಲ ಗೈಸ್. ಅಲ್ಲೇ ಆಟೋ ಸ್ಕ್ರೀನಲ್ಲಿ ನೋಡ್ಬೋದು, ಕಾಣಲ್ಲ ಅಲ್ಲಿ. ಅವನು ಆ್ಯಕ್ಚುಲಿ ಅಲ್ಲಿ ಮಿರರ್ ಇತ್ತು ನೋಡ್ಸೋಕ್ಕೆ. ಏನಾದರೂ ಕಾಣುತ್ತಾ? ಕಾಣಿಸಲ್ಲ. ಕಾಣಿಸ್ತಿದ್ಯಾ ಗೈಸ್? ಗೊತ್ತಿಲ್ಲ. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಇವತ್ತು ಆಫೀಸ್ಗೆ. ಬೆಳಗ್ಗೆನೇ ಇವರು ಚಾಕು ಶಾರ್ಪ್ ಮಾಡ್ತಾರಲ್ಲ, ಅವ್ರು ಬಂದಿದ್ದರು. ಸ್ವಲ್ಪ ಮುಚ್ಚು ಕುಡ್ಲು ಚಾಕು ಎಲ್ಲ ಇದಾಗಿತ್ತು, ಎಲ್ಲ ಶಾರ್ಪ್ ಮಾಡಿಸ್ತಿದ್ದೆ. ಟೈಮ್ ಆಗೋಯ್ತು ಗೈಸ್.
ಒಂದು ಪಾಲಿಶ್ ಇಟ್ಕೊಂಡಿದ್ದೆ ಗೈಸ್ ನನ್ನ ಹತ್ರ, ಒಂದು ಮ್ಯಾಕ್ಸ್ ಅಂತ. ಸ್ವಲ್ಪ ದಿವಸದಿಂದ ಹಾಕಿರಲಿಲ್ಲ ನಾನು, ಅದು ಎಲ್ಲಿ ಇಟ್ಬಿಟ್ಟಿದ್ದೇನೋ ಗೊತ್ತಿಲ್ಲ ಗೈಸ್. ಇನ್ನೂ ಒಂದು ಬಾಟ್ಲು ಹಂಗೆ ಫುಲ್ಲಾಗಿತ್ತು. ಅದು 2 ತೊಗೊಂಡಿದ್ದೆ, ಒಂದು ಖಾಲಿ ಮಾಡಿದ್ದೆ, ಇನ್ನೊಂಚೂರು ಇನ್ನೊಂದು ಬಾಟ್ಲದು ಒಂಚೂರು ಇತ್ತು ಗೈಸ್, ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೆ. ಮಿಕ್ಕಿದ ಹಂಗೆ ಇತ್ತು, ಅದೆಲ್ಲಿ ಇಟ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಪಾಲಿಶ್ ಮಾಡಬೇಕಾಗಿತ್ತು. ಪಾಲಿಶ್ ಎಲ್ಲ ನಾನೇ ಹಾಕ್ಕೊತೀನಿ ಗೈಸ್, ಮಾಡ್ಕೊಬಿಡ್ತೀನಿ. ಸುಮ್ಮನೆ ಅಲ್ಲಿ ಶೋರೂಮಲ್ಲಿ ಅದೇನೋ ಕೋಟೆಡ್ ಅಂತ ಕೊಡ್ತಾರೆ, ಕೋಟ್ ಹಾಕ್ಕೊಡ್ತಾರೆ ಗೈಸ್. ಅದು ಏನು ಹಾಕ್ತಾರೋ ಗೊತ್ತಿಲ್ಲ ನನಗಂತೂ, ಇರೋದೇ ಇಲ್ಲ ಅದು. ಸ್ಕ್ರ್ಯಾಚ್ಗಳು ಹೋಗೋಕ್ಕೆ ಅಂತ ಕೊಡ್ತಾರೆ, ಅದೇನು ಸ್ಕ್ರ್ಯಾಚ್ ಹೋಗುತ್ತೋ ಗೊತ್ತಿಲ್ಲ. ಬಟ್ ನಾನೇನು ಮಾಡ್ತೀನಿ, ನಾನೇ ಹಾಕೋಬಿಡ್ತೀನಿ. ಗಾಡಿ ಮಾತ್ರ ಅಲ್ಟಿಮೇಟ್ ಗೈಸ್, ಒಂಥರ ಓಡ್ಸೋಕ್ಕೆ ಸಕ್ಕತ್ತಾಗಿದೆ ಗೈಸ್. ಮುಂದೆ ಅದು BMW ಹೋಗ್ತಿದೆ ಕಾರು, ಏನು ಮಸ್ತಾಗಿದೆ ಅಲ್ಲ. X4 ಅಂತ ಇದೆ. ಬಾ 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 ಕಲರ್ ಮಾತ್ರ ಒಳ್ಳೆ ಕಲರ್ ಕೊಟ್ಟಿದ್ದಾರೆ ಗೈಸ್, ಥರ ಗ್ರೇ ಫಿನಿಶು. ಇನ್ನು ಹಂಟರ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಗಾಡಿ ಬುಕ್ ಮಾಡಿರೋದು ಇವತ್ತಿಗೆ ಮಂಡೇ ಬುಕ್ ಮಾಡಿದ್ದು, ಮತ್ತು ಟ್ಯೂಸ್ಡೇ ಆಲ್ಮೋಸ್ಟ್ ಇವಾಗ 5 ಡೇಸ್ ಏನೋ ಆಯ್ತೇನೋ. ಬೇಗ ಬಂದರೆ ಕೊಡ್ತೀನಿ ಅಂತ ಹೇಳಿದರು, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಹಬ್ಬ ಅಷ್ಟೊತ್ತಿಗೆ ಬಂದರೆ ಚೆನ್ನಾಗಿರುತ್ತೆ. ಮಹಾಲಕ್ಷ್ಮಿ ಹಬ್ಬ ಗೈಸ್. ಮತ್ತೆ ಸಿಗೋಣ ಈವ್ನಿಂಗ್, ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ನಿಮ್ಮದು ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಐ ಹೋಪ್ ಯು ಗೈಸ್ ವಿಲ್ ಡೂ ಸೊ. ಸಪೋರ್ಟ್ ಮಾಡ್ತೀರಿ. ಸೊ ಸಿಗೋಣ ಸಂಜೆ. ಸಿ ಯು ಗೈಸ್. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಗೈಸ್, ಆಫೀಸ್ ಮುಗೀತು, ಹೊರಟಿದ್ದೆ ಮನೆಗೆ. ಪ್ಲ್ಯಾನ್ ಆಗಿದೆ ನಾಳೆ ಮಹದೇಶ್ವರ ಬೆಟ್ಟ. ಸೊ ಹಾಗೆ ಬರ್ಬೇಕಾದ್ರೆ ಕೊಳ್ಳೇಗಾಲ, ಆದರೆ ಶಿವನ ಸಮುದ್ರ. ಸೊ ಗೈಸ್, ಈ 3 ನಾಳೆ ಪ್ಲ್ಯಾನ್ ಮಾಡಿದ್ದೀವಿ ಹೋಗೋಕ್ಕೆ. ಸೊ 3 ಗಾಡಿ ಕನ್ಫರ್ಮ್ ಇದೆ. ನಂದು R15 ಮತ್ತು MT-15, ಹಾಗೆ ಬುಲೆಟ್ ಓಲ್ಡ್ ಮಾಡಲ್ಲು. ಸೊ 5 ಜನ ಹೋಗ್ತಾಯಿದ್ದೀವಿ ಗೈಸ್. ಸೊ ವೆರಿ ನೈಸ್. ಸೊ ನಾಳೆ ಒಂದು ಒಳ್ಳೆ ರೈಡ್ ಆಗುತ್ತೆ. ಗಾಡಿಗೆ ಪೆಟ್ರೋಲು ಫಿಲ್ ಮಾಡ್ಕೊಬಿಡೋಣ ಇವಾಗಲೇ, ನಾಳೆ ಟೈಮ್ ಇರೋಲ್ಲ. ಸುಮ್ಮನೆ ಹಂಗೆ ಹೋಗ್ಬಿಡೋದು. ಗಾಡಿ ಕ್ಲೀನಾಗೇ ಇದೆ. ಗಾಡಿ ತೊಳ್ಕೊಂಡ್ಲಾ ಬೇಡ ಅನಿಸುತ್ತೆ. ಆಲ್ರೆಡಿ ಕ್ಲೀನಾಗೇ ಇದೆ ಗೈಸ್, ಮತ್ತೆ ತೊಳ್ದು ಮಾಡಿ ಬೇಡ. ಗಾಡಿ ಕ್ಲೀನಾಗೇ ಇದೆ, ತೊಳೆದಿದ್ದೀನಿ. ಬೆಳಗ್ಗೆ ಒರೆಸ್ಕೊಂಡೆ ಕ್ಲೀನಾಗೆ. ತೊಳೆಯೋದೇನು ಅವಶ್ಯಕತೆ ಇಲ್ಲ. ಅವಾಗವಾಗ ತೊಳಿತಿದ್ರೆ ಗಾಡಿಗೆ ಚಳಿ ಬಂದ್ಬಿಡುತ್ತೆ. ಎಲ್ಲರಿಗೂ ಫೋನ್ ಮಾಡಿ, ನಮ್ಮ ಆಫೀಸಿಂದನೇ ಒಂದು ಹುಡುಗ ಬರ್ತಾನೆ, ಸಂತೋಷ್ ಅಂತ. ಆಮೇಲೆ ಅವ್ರ ಫ್ರೆಂಡು, ಅವ್ರ ರಿಲೇಷನ್ ಗೊತ್ತಿಲ್ಲ ಹುಡುಗ, ಇನ್ನೊಬ್ಬ ಅವನ ಜೊತೆಗೆ ಬರ್ತಾನೆ. ಆಮೇಲೆ ನಮ್ಮ ಆಫೀಸಲ್ಲೇ ಒಬ್ರು ಇದ್ದರು, ಪ್ರದೀಪ್ ಭೈ ಅಂತ, ಅವರು ನಮ್ಮ ಜೊತೆಗೆ ಬರ್ತಾರೆ. ಅವರು ನಮ್ಮ ಇದರಲ್ಲೇ ಇದ್ದರು, ಕೆಲಸ ಬಿಟ್ಟಿದ್ದಾರೆ, ಬಟ್ ಬರ್ತಾರೆ ನಮ್ಮ ಜೊತೆಗೆ. ಸೊ ಟೋಟಲ್ 5 ಮೆಂಬರ್ಸ್. ನನ್ನ ಜೊತೆ ನನ್ನ ಕ್ಲಾಸ್ಮೇಟ್ ಬರ್ತಾನೆ, ಚಟಿ ದೋಸ್ತು. ಸೊ ಅಷ್ಟೇ ಗಾಯ್ಸ್, ಸಿಗೋಣ. ಮತ್ತು ನಾಳೆ ಎಲ್ಲರೂ ಸಿಗ್ತಾರೆ. ಒಂದು ಒಳ್ಳೆಯ ರೈಡ್ ಚೆನ್ನಾಗಿರುತ್ತೆ. ಬಾ ಅಣ್ಣ, ಸಾಕು ಹೋಗೋಣ. ಸುಮ್ಮನೆ ಕಾಲು ಟಚ್ ಮಾಡಿದ್ಕೆ ಹಿಂಗೆ ಆಡ್ತಿರಲ್ಲಪ್ಪ.
ಓಕೆ ಸಾರಿ ಅನ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು. ಏನು ಒಂದು ವಾರ ಆಡ್ಬಿಡ್ಬೇಕೇನೋ ಅವರು. ಸುಮ್ಮನೆ ಏನಿಲ್ಲ ಗೈಸ್, ಒಂಚೂರು ಟಚ್ ಆಯಿತು, ಕಾಲೇನೋ ಟಚ್ ಆಯಿತು ಅಷ್ಟೇ ಗೈಸ್. ಚೂರು ಸಾರಿ ಹೇಳ್ಕೊಬಿಟ್ರೆ ಆಗೋಯ್ತು. ಅದನ್ನ ಯಾಕಪ್ಪ ದೊಡ್ಡದು ಮಾಡ್ಕೊಬೋಯ್ತೀರ. ಅಯ್ಯೋ ಇಷ್ಟಕ್ಕೆಲ್ಲ ಜಗಳ ಆಡ್ಕೊಬಿಟ್ರೆ ಹೆಂಗೆ ಗೈಸ್. ಸಾರಿ ಹೇಳ್ಕೊಬಿಟ್ರೆ ಆಗೋಯ್ತು. ಯಾರ್ದು ನಿನ್ನ ತಪ್ಪ ನನ್ನ ತಪ್ಪ, ಯಾರ್ದು ಒಂದು ತಪ್ಪು. ಏನು ದೊಡ್ಡದಾಗೆ ಆಡಬೇಕು. ಒಬ್ಬ ಏನೋ ಗಾಡಿ ಗುದ್ಕೊಂಡ್ರು, ಟಚ್ ಆಯಿತು, ಸ್ಕ್ರಾಚ್ ಆಯಿತು, ಸರಿ ಏನೋ ಮಾತಾಡ್ರಪ್ಪ. ಏನೋ ಕಾಲು ಒಂಚೂರು ಟಚ್ ಆಯಿತು, ಚೂರು ಚಿಕ್ಕದಾಗಿ ಸಾರಿ ಹೇಳ್ಕೊಬಿಟ್ರೆ ಆಗೋಯ್ತು, ಮುಗ್ದೋಯ್ತು ಅಲ್ಲಿಗೆ. ದೊಡ್ಡ ಮಾಡ್ಕೊತಾರಪ್ಪ. ಏನು ಸರ್ ಇಲ್ಲಿವರೆಗೂ ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀರಾ? ನಾನು ರೈಟಿಗೆ ಹೋಗ್ಬೇಕು, ಸರಿ ಲೆಫ್ಟಿಗೆ ಹೋಗಬೇಕು. ರೈಟ್ ಅಂದ್ಬಿಟ್ಟು ಲೆಫ್ಟಿಗೆ ಹಾಕ್ತಿದ್ದೀನಿ ಇಂಡಿಕೇಟ್ರು. ಸರ್ ಹಿಡೀರಿ ಸರ್, ನೋಡಿ ಇವ್ರು ಹೆಲ್ಮೆಟ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲ, ಹಾಕ್ರಿ ಸರ್ ಇವ್ರಿಗೆ ಫೈನು ಡಬಲ್ಲು. ಹಿಡಿಯೋರು ಯಾರು ಇಲ್ವಲ್ಲಪ್ಪ ಅವ್ರನ್ನ. ನಂಬರ್ ಪ್ಲೇಟೇ ಇಲ್ಲ ಒಂದು ಗಾಡಿಗೆ. ಎಲ್ಲಿರೋರು ಇರ್ಬೇಕಂತೆ. ಹಾಗಾಗಿ ಅಲ್ಲೋಡಲ್ಲಿ ಎಲ್ಲ ಹೋಯ್ತವ್ರೆ ಮುಂದಕ್ಕೆ. ಅಲ್ಲೋಡಿ ಎಲ್ಲ ಹೋದ್ರು ಗೈಸ್ ಮುಂದ್ಗಡೆ. ನಾವು ಹೋಗೋಣ ಮುಂದೆ, ಏನೇನು ಮಾಡ್ತೀರಾ. ಇಲ್ಲಿವರೆಗೂ ಬಂದ್ಬಿಟ್ರು. ಇವಾಗ ಹೋಗೋದಷ್ಟೇ. ಹೋಗಸ್ ಎಮಿಷನ್ ಇದೆ ಸರ್. ಟ್ಯಾಂಕ್ ಫುಲ್ ಮಾಡಿಸ್ಕೊಬಿಡೋಣ. ಫುಲ್ ಮಾಡಿ ಅಕ್ಕ, ನಾರ್ಮಲ್. ಅದು ಲಾಕ್ ಆದ್ಮೇಲೆ ಬಿಟ್ಬಿಡಿ. ಓಕೆ, ಲಾಕ್ ಆದ್ಮೇಲೆ ಬಿಟ್ಬಿಡಿ. ಹಾಂ, ಗೈಸ್ ಓಕೆ, ವೇಸ್ಟ್ ಮಾಡಿಬಿಟ್ರಲ್ಲ ಅಷ್ಟೊಂದು. ಆಯಿತು, ತೆಗೀರಿ, ಇನ್ನೇನು ಮಾಡ್ತೀರಾ ಅಷ್ಟೇ. ಫುಲ್ ಆಯಿತು, ತಕ್ಷಣ ಬರುತ್ತಂತೆ. ಎಷ್ಟಾಗಿದೆ? 741 ಗೈಸ್. ಇಲ್ಲೇ ಎಮಿಷನ್ ಟೆಸ್ಟ್ ಇದೆ, ಮಾಡಿಸ್ಬಿಡೋಣ. ಎಮಿಷನ್ ಸ್ಟಾರ್ಟ್ ಮಾಡಬೇಕಾ? ಬೇಡ,
K012980. ಓ ಡೇಟಾ ಗೀಟಾ ಎಲ್ಲ ಬಂದ್ಬಿಡುತ್ತೆ ಗೈಸ್ ಇದು. ಓಕೆ ಸೊ ಗೈಸ್ ಪೆಟ್ರೋಲ್ ಫಿಲ್ ಆಯಿತು. ಈಗ ಎಮಿಷನ್ ಟೆಸ್ಟ್ ಆಯಿತು. ನಾಳೆ ನಾವು ಹೋಗ್ತಾ ಇರತ್ತೆ ಗೈಸ್ ರೈಡಿಗೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆಗಿರಿ. ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಶುಭರಾತ್ರಿ. ಗುಡ್ ನೈಟ್ ಗೈಸ್.